ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೈ ನಮಃ. ಮಾತೃದೇವೋಭವ ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ರಾಘವನ್ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರೇ, ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ. ಇಂದು ನಾವು ಗುರು ಗೋಚಾರದಲ್ಲಿ ಸ್ಥಾನ ಬದಲಾವಣೆ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀವಿ. ಗುರು ಜೂನ್ 2ನೇ ತಾರೀಕಿಂದ ಅಕ್ಟೋಬರ್ 31ನೇ ತಾರೀಕುವರೆಗೂ ತನ್ನ ಉಚ್ಚ ರಾಶಿಯಾಗಿರ್ತಕ್ಕಂಥ ಕರ್ಕಾಟಕ ರಾಶಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಈ ಸಂದರ್ಭದಲ್ಲಿ ಗೋಚಾರದಲ್ಲಿ ಬೇರೆ ಬೇರೆ ರಾಶಿಗಳಲ್ಲಿ 12 ರಾಶಿಗಳ ಮೇಲೆ ಯಾವ ಥರ ಪ್ರಭಾವ ಬೀರುತ್ತೆ ಅಂತಕ್ಕಂಥ ವಿಚಾರ ನಾವು ಮಾತಾಡಕ್ಕೆ ಬಂದಿದ್ದೀವಿ. ಗುರು ಅಂದರೆ ಜ್ಞಾನ, ಸಂಪತ್ತು, ಐಶ್ವರ್ಯ, ಸಂತಾನ, ಧರ್ಮ, ಆಚಾರ, ವಿಚಾರ, ದೇವರು, ನಂಬಿಕೆ. ಇದು ಶುಭ ಗ್ರಹ, ವಿದ್ಯಾಕಾರಕರು ಇವರು. ಚೈತನ್ಯ ಕಾರಕ ಗ್ರಹ, ಜೀವಕಾರಕ ಗ್ರಹ ಅಂತ ನಾನಾ ರೀತಿಯಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕರೀತಾ ಇರ್ತೀವಿ. ಗುರುವಿಗೆ ಸ್ವಂತ ಮನೆಗಳಂದರೆ ಮೀನ ಮತ್ತು ಧನುಸು ರಾಶಿ. ಕರ್ಕಾಟಕ ರಾಶಿಯಲ್ಲಿ ಉಚ್ಚರಾಗಿರ್ತಾರೆ. ಈಗ ಕರ್ಕಾಟಕ ರಾಶಿಗೆ ತನ್ನ ಜರ್ನಿ ಯಾವ ಥರ ಇದೆ, ಗೋಚಾರದಲ್ಲಿ ಬೇರೆ ಬೇರೆ ರಾಶಿಗಳ ಮೇಲೆ ತನ್ನ ಚಾಪು ಯಾವ ಥರ ಇದೆ ಅಂತಕ್ಕಂಥ ವಿಚಾರ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ನಿಮ್ಮ ರಾಶಿಯಲ್ಲೇ ಗುರು ಬಂದಿದ್ದಾರೆ. ಇಲ್ಲೇನೆಂದರೆ, ಗುರು ಅಂತಕ್ಕಂಥವ್ರು ನಿಮಗೆ 6ನೇ ಮನೆಗೆ ಅಧಿಪತಿ. 6ನೇ ಮನೆ ಅಧಿಪತಿ ರಾಶಿಯಲ್ಲಿದ್ದಾರಂದರೆ 6 ಅಂತಕ್ಕಂಥದ್ದೇ ಋಣ, ರೋಗ, ರಿಪುಸ್ಥಾನ ಅಂತ ಕರಿತೀವಿ. ಅದರಿಂದ ಆರ್ಥಿಕ ಹೊರೆ ಜಾಸ್ತಿ ಆಗ್ತಕ್ಕಂಥದ್ದು ಋಣ, ಮತ್ತು ರಿಪು ಅಂದರೆ ಎನಿಮಿಟಿ, ನಿಮ್ಮ ಸುತ್ತಮುತ್ತಲು ಮತ್ತು ನೀವು ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ಗುಪ್ತಶತ್ರುಗಳು ಜಾಸ್ತಿ ಆಗ್ತಕ್ಕಂಥದ್ದು. ಆರೋಗ್ಯದ ಬಗ್ಗೆ ಕೂಡ ಗಮನ ಕೊಡಬೇಕು. ಗುರು ಅಸಿಡಿಟಿ ಕ್ರಿಯೇಟ್ ಮಾಡ್ತಾರೆ. ಮತ್ತು ಗುರುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಮುಖ್ಯವಾಗಿ ಆರಾಧನೆ ಮಾಡೋದರಿಂದ. ಮತ್ತು ನಿಮಗೆ ಭಾಗ್ಯಸ್ಥಾನವನ್ನು ಗುರು ನೋಡ್ತಾ ಇದ್ದಾರೆ. ಭಾಗ್ಯಸ್ಥಾನವನ್ನು ಗುರು ನೋಡೋದು ಇದೊಂದು ರೀತಿಯ ಒಳ್ಳೆಯದು. ಮತ್ತು ಗುರು ನಿಮಗೆ ಪೂರ್ವಜನ್ಮದ ಪುಣ್ಯಸ್ಥಾನವನ್ನು ನೋಡ್ತಾ ಇದ್ದಾರೆ, ಸಂತಾನ ರಾಶಿಯನ್ನು ನೋಡ್ತಾ ಇದ್ದಾರೆ, ಪ್ರೀತಿ, ಪ್ರೇಮ ಇಂಥದ್ರಲ್ಲಿ ಡೆವಲಪ್ಮೆಂಟ್ ಆಗ್ತಕ್ಕಂಥದ್ದು. ಭಾಗ್ಯಸ್ಥಾನವನ್ನು ನೋಡ್ತಾ ಇದ್ದಾರೆ, ತಂದೆ ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ ಆಗ್ತಕ್ಕಂಥದ್ದು, ತಂದೆಗೆ ಕಾರಕತ್ವಗಳು, ಪಿತ್ರಾರ್ಜಿತ ಆಸ್ತಿ ಇಂಥದ್ದೆಲ್ಲ ಕೂಡ ಕೈ ಸೇರ್ತಕ್ಕಂಥದ್ದು. ಈ ಕರ್ಕಾಟಕ ರಾಶಿಯವ್ರಿಗೆ ಏನಂದರೆ ಸ್ವಲ್ಪ ಮನಸ್ಸು ಚಂಚಲತೆ ಕೂಡ ಜಾಸ್ತಿ ಇರೋದರಿಂದ ಮನೋ ಅಭಿಲಾಷೆಗಳು ಜಾಸ್ತಿ ಇರುತ್ತೆ. ಪ್ರೀತಿ ಪ್ರೇಮ ಸ್ಥಾನವನ್ನು ಗುರು ನೋಡ್ತಾ ಇರೋದ್ರಿಂದ ಸ್ವಲ್ಪ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಆಗಿ ಪ್ರೀತಿ ಪ್ರೇಮ ವಿಚಾರದಲ್ಲಿ ಕೂಡ ನೀವು ಬೀಳೋದಕ್ಕೆ ಸಾಧ್ಯ ಇರುತ್ತೆ. ಮತ್ತು ಮನಸ್ಸನ್ನು ಸ್ಥಿರವಾಗಿ ಇಟ್ಕೊಳ್ಳೋದಕ್ಕೆ ಮೆಡಿಟೇಷನ್ ಮಾಡಿ, ಯೋಗ ಮಾಡಿ. ನಿಮಗೆ ಷಷ್ಠಾಧಿಪತಿ ಆಗಿರ್ತಕ್ಕಂಥ ಗುರು ಕೂಡ ನಿಮ್ಮ ರಾಶಿಗೆ ಷಷ್ಠಾಧಿಪತಿ ಆಗಿರೋದರಿಂದ ದುಡ್ಡು, ಕಾಸು ಇಂಥದನ್ನು ಯಾರಿಗೂ ಸಾಲ ಕೊಡೋಕ್ಕೆ ಹೋಗಬೇಡಿ. ಶೇರ್ಸು ಇಂಥದ್ರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ಕೂಡ ನಿಮಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಮತ್ತು ಎಕ್ಸ್ಪೆಷಲಿ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿರೋರು ಕೂಡ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಯಾಕಂದರೆ ಋಣ ಸಂಬಂಧಿಸಿರ್ತಕ್ಕಂಥ ನೀವು ಬ್ಯಾಂಕಲ್ಲೆಲ್ಲೋ ಕೆಲಸ ಮಾಡುವಾಗ ಲೆಕ್ಕದಲ್ಲಿ ಹೆಚ್ಚು ಕಮ್ಮಿ ಆಗಿ ನಿಮ್ಮ ಮೇಲೆ ಬ್ಲೇಮ್ ಬರೋದಕ್ಕೂ ಕೂಡ ಚಾನ್ಸ್ ಇರುತ್ತೆ. ಎಕ್ಸ್ಪೆಷಲಿ ಸರ್ಕಾರ ಸೇವೆ ಮಾಡ್ತಾ ಇರೋರು ಬ್ರೈಬು ಇಂಥದ್ರಲ್ಲಿ ತೊಗೊಳ್ಳೋದ್ರಿಂದ ನೀವೇನಾದ್ರೂ ಈ ಥರ ಕಾನೂನು ತೊಡಕ್ಕೆ ಸಿಕ್ಕಾಳಕ್ಕೆ ಕೂಡ ಚಾನ್ಸ್ ಇರುತ್ತೆ. ಅದರಿಂದ ಗುರುಗಳನ್ನು ನೀವು ಪ್ರಬಲವಾಗಿ ನಂಬಿ ರಾಘವೇಂದ್ರ ಸ್ವಾಮಿಯನ್ನು ಪ್ರತಿನಿತ್ಯ ನೀವು ಆರಾಧನೆ ಮಾಡ್ತಾ ಬನ್ನಿ. ಇದೆಲ್ಲ ಇದ್ದರೂ ಕೂಡ ಗುರು ರಾಶಿಯಲ್ಲಿದ್ದರೆ ನಿಮಗೆ ತಕ್ಕ ಮಟ್ಟಿಗೆ ಡಿಲೇ ಮಾಡ್ತಾರೆ. ಉಚ್ಚನಾಗಿರೋದರಿಂದ ನೆಗೆಟಿವ್ ಪರಿಣಾಮಗಳು ತುಂಬಾ ಕಮ್ಮಿ ಇರುತ್ತೆ. ಆದರೂ ಕೂಡ ಗುರುಗಳನ್ನು ಒಲಿಸ್ಕೋಬೇಕಂದ್ರೆ ನಾವು ಹೇಳಿರ್ತಕ್ಕಂಥ ಗುರು ಮಂತ್ರಗಳನ್ನು ನಿತ್ಯ ಪಠನೆ ಮಾಡಿ, ಜೊತೆಗೆ ನೀವು 4 ಮುಖದ ರುದ್ರಾಕ್ಷ ಧಾರಣೆ ಮಾಡಿ. ಪ್ಲಸ್ ನಿಮಗೆ 1, 2, 3 ಸಂಖ್ಯೆಗಳು ತುಂಬ ಹೆಲ್ಪ್ ಆಗ್ತಕ್ಕಂಥದ್ದು. ಇದರಲ್ಲಿ ನಿಮಗೆ 222 ಅಂತಕ್ಕಂಥದ್ದು ಏಂಜಲ್ ನಂಬರ್. ಈ ಏಂಜಲ್ ನಂಬರನ್ನು ನಿಮ್ಮ ಮೊಬೈಲ್ ನಂಬರಲ್ಲಿ ಅಥವಾ ನಿಮ್ಮ ವೆಹಿಕಲ್ ನಂಬರಲ್ಲಿ ಬಳಸಿ. 222 ಅಂತಕ್ಕಂಥದ್ದು ನಿಮಗೆ ವೆಹಿಕಲ್ ಹಿಂದುಗಡೆ ಮಿರರ್ಗೆ ಬಡ್ಕೊಳ್ಳಿ. ಈ 222 ನೀವು ಫಾಲೋ ಮಾಡೋದರಿಂದ ಕರ್ಕಾಟಕ ರಾಶಿಗೆ ಒಳ್ಳೆ ಫಲ ಸಿಕ್ಕತ್ತೆ. ಗುರುಗಳ ಆರಾಧನೆ ಮಾಡೋದು ಮರಿಬೇಡಿ. ಒಮ್ಮೆಯಾದ್ರೂ ಗಾಣಗಾಪುರದಲ್ಲಿರ್ತಕ್ಕಂಥ ದತ್ತಪೀಠವನ್ನು ದರ್ಶನ ಮಾಡ್ಕೊಂಡು ಬನ್ನಿ. ಇನ್ನೂ ಹೆಚ್ಚಿನ ಫಲಗಳು ನೀವು ಪಡ್ಕೊಳ್ಬೋದು. ಮುಖ್ಯವಾಗಿ ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೆ ಮೊದಲು ನಾವು ಗುರುವಿಗೆ ಯಾವ ಥರ ಶಾಂತಿ ಮಾಡ್ಕೋಬೇಕು, ಗುರುವನ್ನು ನಾವು ಯಾವ ಥರ ಒಲಿಸ್ಕೋಬೇಕು ಅಂತಕ್ಕಂಥ ವಿಚಾರ. ಗುರು ಅಂತಕ್ಕಂಥವರು ಒಲಿದ್ರೆ ಶಿವ ಕೂಡ ಏನೂ ಮಾಡೋಕ್ಕಾಗಲ್ಲ. ಗುರು ಒಲಿದ್ರೆ ಎಲ್ಲವೂ ಸಿಕ್ಕತ್ತೆ. ಗುರು ಮುನಿದ್ರೆ ನಮಗೇನೂ ಸಿಕ್ಕೋದಿಲ್ಲ ಜೀವನದಲ್ಲಿ. ಈ ಗುರುವನ್ನು ಒಲಿಸ್ಕೋಬೇಕಂದ್ರೆ ಮುಖ್ಯವಾಗಿರ್ತಕ್ಕಂಥ ಗುರು ತತ್ವದಲ್ಲಿರ್ತಕ್ಕಂಥ ಗುರುಗಳನ್ನು ನಾವು ಆರಾಧನೆ ಮಾಡಬೇಕು. ಮುಖ್ಯವಾಗಿ ರಾಘವೇಂದ್ರ ಸ್ವಾಮಿಗಳು, ದತ್ತಾತ್ರೇಯ ದೇವರು, ದಕ್ಷಿಣಾಮೂರ್ತಿ, ಹೀಗೆ ನಾನಾ ರೀತಿಯಲ್ಲಿ ನೀವು ಈ ಗುರುಗಳನ್ನು ಆರಾಧನೆ ಮಾಡೋದರಿಂದ ಒಮ್ಮೆಯಾದ್ರೂ ಗಾಣಗಾಪುರಕ್ಕೆ ಹೋಗಿ ದತ್ತಾತ್ರೇಯ ಸ್ವಾಮಿ ದರ್ಶನ ಮಾಡಿಕೊಳ್ಳೋದು, ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ದರ್ಶನ,
ದಕ್ಷಿಣಾಮೂರ್ತಿ ದರ್ಶನ, ಸಾಯಿಬಾಬಾ ದೇವರನ್ನು ಕೂಡ ಗುರುವಾರ ಶಿರಡಿಗೆ ಹೋಗಿ ದರ್ಶನ ಮಾಡ್ಕೊಳ್ಳೋದ್ರಿಂದ ಒಮ್ಮೆಯಾದ್ರೂ ನಿಮಗೆ ಗುರು ಅನುಗ್ರಹ ದೊರೆಯುತ್ತೆ. ಗುರು ಎಲ್ಲ ಶುಭ ಕಾರ್ಯಗಳಿಗೂ ಕೂಡ ಕಾರಕ. ಸಂತಾನ, ಮದುವೆ, ಉದ್ಯೋಗ, ವ್ಯಾಪಾರ, ವ್ಯವಹಾರಗಳಲ್ಲಿ ಜಯ ಕೊಡ್ತಕ್ಕಂಥವನು ಗುರುನೇ. ಈ ಗುರುವನ್ನು ಒಲಿಸ್ಕೋಬೇಕಂದ್ರೆ ಗುರುವಾರ ಕಡಲೆ ದಾನ ಮಾಡೋದರಿಂದ, ಮತ್ತು ಶನಿವಾರ ಕಡಲೆಯನ್ನು ಶುಕ್ರವಾರ ನೆನೆಸಿಟ್ಬಿಟ್ಟು ಶನಿವಾರ ಕಡಲೆ ತಿನ್ನೋದ್ರಿಂದ ಕೂಡ ಗುರು ಶಾಂತಿ ಆಗುತ್ತೆ. ಮತ್ತು ಗುರುಗೆ ಯೆಲ್ಲೋ ಕಲರ್ ಬಟ್ಟೆಯನ್ನು ಧಾರಣೆ ಮಾಡೋದ್ರಿಂದ, ಗುರುಗೆ ಯೆಲ್ಲೋ ಸಫೇದ್ ಅಂದರೆ ಇವೆಲ್ಲ ಜ್ಯೋತಿಷಾಸ್ತ್ರದ ಪ್ರಕಾರ ಧಾರಿಸಬೇಕು ಯೆಲ್ಲೋ ಸಫೇದ್ ಸ್ಟೋನನ್ನು. ಮತ್ತು ಗುರು ಮಂತ್ರಗಳಾಗಿರ್ತಕ್ಕಂಥ ಓಂ ಭ್ರೂ ಬೃಹಸ್ಪತಿಯೇ ನಮಃ ಈ ಮಂತ್ರವನ್ನು ದಿನಕ್ಕೆ 108 ಬಾರಿ, ಹಾಗೆ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಈ ಮಂತ್ರವನ್ನು ದಿನಕ್ಕೆ 108 ಸಾರ್ತಿ ಹೇಳ್ಕೊಳ್ತಕ್ಕಂಥದ್ದು. ಇಲ್ಲ ನವಗ್ರಹ ಮಂತ್ರದಲ್ಲಿ ದೇವನಾಂಶ ಗುರುನಾಂಶ ಈ ಮಂತ್ರವನ್ನು ನೀವು ದಿನಕ್ಕೆ 108 ಸಾರ್ತಿ ಹೇಳ್ಕೊಳ್ತಕ್ಕಂಥದ್ದು. ಗುರುಚತ್ರಿಯನ್ನು ಓದ್ತಕ್ಕಂಥದ್ದು. ಹೀಗೆ ಗುರುಗಳನ್ನು ನೀವು ಒಲಿಸ್ಕೋಬೋದು. ಮುಖ್ಯವಾಗಿ ಶುಭ ಕಾರ್ಯಗಳು ನಡೀದೇ ಇರೋದಕ್ಕೆ ಗುರುಗ್ರಹ ಒಂದೇ ಕಾರಣವಲ್ಲ, ಇದಕ್ಕೆ ಮೂಲ ಬೇರು ತತ್ವವನ್ನು ನಾವು ತಿಳ್ಕೋಬೇಕು. ಈಗ ನಾವು ಬೇರುಗಳು ನೀರನ್ನು ಹೀರ್ಕೊಂಡು ಫಲ ಪುಷ್ಪವನ್ನು ಕೊಡುತ್ತೆ, ಮರ ಬೆಳೆಯುತ್ತೆ, ಬ್ರಾಂಚಸ್ ಬರುತ್ತೆ, ದೊಡ್ಡದಾಗತ್ತೆ. ಈ ಮೂಲ ಬೇರು ಅಂತಕ್ಕಂಥದ್ದು ನಮ್ಮ ಕುಲದೇವರು ಮತ್ತು ಕುಲದೇವತೆ. ಈ ಕುಲದೇವತೆ ಮತ್ತು ಕುಲದೇವರನ್ನು ಇಂದಿನ ಕಾಲದವರು ಜಾಸ್ತಿ ಆರಾಧನೆ ಮಾಡ್ತಾ ಇದ್ರು. ಅದಕ್ಕೆ ಮನೆಯಲ್ಲಿ ಮದುವೆಗಳು 25 ವರ್ಷ ಅದ ಒಳಗಡೆ ಮದುವೆಗಳಾಗ್ತಾಯಿತ್ತು, ಹೆಣ್ಣಾಗಲಿ ಗಂಡಾಗಲಿ. ಈಗ 30 ವರ್ಷ ಆಗಿದ್ರೂ ಕೂಡ ಮದುವೆ ಆಗ್ತಾ ಇಲ್ಲ ಅಂದರೆ ನಾವು ಮೂಲ ತತ್ವಗಳನ್ನು ನಾವು ಬಿಡ್ತಾ ಇದ್ದೀವಿ. ನಾವು ಕುಲದೇವರನ್ನ ಆರಾಧನೆ ಮಾಡ್ತಾ ಇಲ್ಲ, ಕುಲದೇವಿಯನ್ನು ನಾವು ಆರಾಧನೆ ಮಾಡ್ತಾ ಇಲ್ಲ. ಪ್ರತಿ ಗ್ರಾಮದಲ್ಲೂ ಕೂಡ ಗ್ರಾಮ ದೇವತೆಯರು ಅಂತಿರ್ತಾರೆ, ಗ್ರಾಮ ದೇವತೆಯ ಸೇವೆಯನ್ನು ಮಾಡಬೇಕು. ಜೊತೆಗೆ ಇತರೆ ರೂಪದಲ್ಲಿ ಕಲ್ಲುಗಳ ರೂಪದಲ್ಲಿ ಚಕ್ರವನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಊರಲ್ಲಿ ಬೇರೆ ಬೇರೆ ಮೂಲಗಳಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಇವತ್ತು ಅವನ್ನು ನಾವು ಬರೀ ಕಲ್ಲು ಅಂತ ತಿಳ್ಕೊಂಡಿದ್ದೀವಿ. ಮೊದಲೆಲ್ಲ ಕೂಡ ಅದಕ್ಕೆ ನೀರಾಕಿ ಅರಿಶಿನ ಕುಂಕುಮ ಇಟ್ಟು ಕಡ್ಡಿ ಕರ್ಪೂರ ಹಚ್ಚಿ ಬೇಡ್ಕೊಳ್ಳೋರು. ಮಕ್ಕಳಿಗೆ ಅನಾರೋಗ್ಯ ಬಂದರೆ ಅಲ್ಲೋಗಿ ಮೊಸರನ್ನು ಅರ್ಪಣೆ ಮಾಡಿ ತಾಯಿಗೆ ಶಾಂತಿ ಮಾಡಿ ನೀರನ್ನು ಹಾಕಿ ಅಭಿಷೇಕ ಮಾಡಿ ತಾಯಿಯನ್ನು ಸಂತೋಷಗೊಳಿಸಿ ಚಿಕ್ಕ ಮಕ್ಕಳಿಗೆ ಬಂದಿರತಕ್ಕಂಥ ಕಾಯಿಲೆಗಳು ಕೂಡ ವಾಸಿ ಮಾಡ್ಕೊಳ್ತಾ ಇದ್ರು. ಈ ತತ್ವವನ್ನು ನಾವು ಅರ್ಥಕೊಂಡು ನಾವು ಮುಖ್ಯವಾಗಿ ಕುಲದೇವರನ್ನು ಆರಾಧನೆ ಮಾಡೋದು, ಕುಲದೇವತೆ ತತ್ವವನ್ನು ಮೂಲವನ್ನು ತಿಳ್ಕೊಂಡು ವರ್ಷಕ್ಕೆ ಒಮ್ಮೆಯಾದರೂ ಹೋಗಿ ಅಲ್ಲಿ ದೇವರ ಸೇವೆ ಮಾಡ್ತಕ್ಕಂಥದ್ದು, ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಕುಟುಂಬ ಸಮೇತರಾಗಿ ಕುಲದೇವರನ್ನ ಆರಾಧನೆ ಮಾಡೋದರಿಂದ, ದಕ್ಷಿಣಾಮೂರ್ತಿಯನ್ನು ಆರಾಧನೆ ಮಾಡೋದರಿಂದ, ಹಾಗೆ ರಾಘವೇಂದ್ರ ಇತ್ಯಾದಿ ಗುರುಗಳನ್ನು ಆರಾಧನೆ ಮಾಡೋದರಿಂದ ಕೂಡ ಗುರುಬಲ ಇಲ್ಲದೇ ಇದ್ದರೂ ಕೂಡ ಗುರುಬಲ ಅನ್ನೋದು ಸಿಗತ್ತೆ.